ತುಂಬ ಟೈಮ್ ಆಯಿತು ನಾವು ಹೋಲ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಿದ್ದು. ಇವಾಗ ಒಟ್ಟಿಗೆ ಇದ್ದೀವಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಮ್ಮಿ ಅಂತೂ ಮಿನಿನ ಕೆಳಗೆ ಇಳಿಸ್ತಿರ್ಲಿಲ್ಲ. ಮಿನಿನೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ಮಿನಿನ ಆ್ಯಕ್ಚುಲಿ ಚಿಕ್ಕವಳಿರುವಾಗ ನೋಡ್ಕೊಂಡಿರೋದು ನನ್ನ ಅಜ್ಜಿನೇ. ಬಟ್ ಅಜ್ಜಿ ಕೈಗೆ ಹೋಗಲ್ಲ ಅಂತಿದ್ದಾಳೆ, ತಾತನ ಕೈಗೆ ಮಮ್ಮಿ ಕೈಗೆ ಹೋಗ್ತೀನಿ ಅಂತ ಇದ್ಲು. ಅಜ್ಜಿ ಕೈಗೆ ಮಾತ್ರ ಹೋಗ್ತಾ ಇರಲಿಲ್ಲ, ಅವಳಿಗೆ ಪಿಚ್ಚಿ ಆಗ್ತಾರೆ. ಮತ್ತು ಅವಳು ಅಷ್ಟೇ ಮನೆ ಅಲ್ಲಿ ಬೆಂಗಳೂರಲ್ಲಿ ಎಷ್ಟು ನಮ್ಮದು ಚಿಕ್ಕ ಮನೆ ಇದ್ದಂಗೆ ಇರುತ್ತಲ್ಲ, ಸೊ ಊರಲ್ಲಿ ದೊಡ್ಡ ಮನೆ ಇರುತ್ತಲ್ಲ, ಓಡಾಡೋದು ಖುಷಿ ಪಡ್ತಾ ಇದ್ಲು, ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಮತ್ತು ಅವಳಿಗೆ ಪ್ಲೇಸು ಚೇಂಜ್ ಆಗಿದೆ ಅಲ್ಲ, ಇಲ್ಲಿ ಮನೆ ತುಂಬ ಜನ ಇದ್ರಲ್ಲ, ಅದನ್ನೆಲ್ಲ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳು ಇಷ್ಟು ಒಳ್ಳೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಟ್ರಾವೆಲ್ ಮಾಡಿ ಬಂದಿರೋದು ನಾವು, ಹಾಗಾಗಿ ಸುಸ್ತಾಗಿರ್ತಾಳೆ, ನಾರ್ಮಲ್ ಆಗಿರ್ತಾಳೆ ಅಂತ ಅಂದ್ಕೊಂಡೆ. ಅದು ನೈಟ್ ಆಗಿತ್ತು, ಬಟ್ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಮಮ್ಮಿ ನಮಗೋಸ್ಕರ ಬಿರಿಯಾನಿ ಮಾಡಿದರೆ, ನನಗೆ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಬಿರಿಯಾನಿ ಮಾಡಿದ್ರು. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.